ರಕ್ಕಸಪುರದೋಳ್ ಮತ್ತೆ ಜೆ.ಸಿ ಸಿನಿಮಾದ ರಿವ್ಯೂ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡಿ. ಟೂರಿಸ್ಟ್ ಫಿಲ್ಮ್ ಸಿನಿಮಾದ ಡೈರೆಕ್ಟರ್ ಮತ್ತೆ ಅದೇ ಸಿನಿಮಾದಲ್ಲಿ ಒಂದು ರೋಲ್ ಕೂಡ ಮಾಡಿದ್ರು. ತುಂಬಾ ರೀಚ್ ಆಗಿ ಹಿಟ್ ಆದ ಸಿನಿಮಾ ಅದು. ಈಗ ಅವರೇ ಹೀರೋ ಆಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಆ ಸಿನಿಮಾನೇ ವಿತ್ ಲವ್. ಲಿಟ್ರಲಿ ರಾಮ್ ಕಾಮ್ ಇಷ್ಟಪಡೋರು ಈ ಸಿನಿಮಾನ ಮಿಸ್ಸೇ ಮಾಡಬೇಡಿ. ಬನ್ನಿ ಇನ್ ಡೀಟೇಲ್ಡ್ ಆಗಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ, ಸತ್ಯ ಅನ್ನೋ ಕ್ಯಾರೆಕ್ಟರ್ಗೆ ಅವ್ರ ಅಕ್ಕ ಫೋರ್ಸ್ ಮಾಡಿದ್ರಿಂದ ಹುಡುಗಿ ನೋಡಕ್ಕೆ ಹೋಗ್ತಾನೆ ಕೆಫೆಗೆ. ಅದಾದ್ಮೇಲೆ ಅವರಿಬ್ರು ಓದಿರೋ ಸ್ಕೂಲ್ ಒಂದೇ ಅಂತ ಗೊತ್ತಾಗುತ್ತೆ. ಹೀಗೆ ಅವ್ರ ಪಾಸ್ಟ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಲವ್ ಸ್ಟೋರಿಗಳ ಬಗ್ಗೆ ಮಾತಾಡ್ತಾರೆ. ಆ ಲವ್ ಸ್ಟೋರಿಗಳು ಈಗ ಇವರ ಲೈಫ್ನ ಯಾವ ತರ ಇಂಪ್ಯಾಕ್ಟ್ ಮಾಡತ್ತೆ ಅಂತ ಸಿನಿಮಾನೇ ನೋಡಿ ತಿಳ್ಕೊಬೇಕು. ನಿನ್ನೆ ಸಿನಿಮಾಗೆ ಹೋದಾಗ ರಿವ್ಯೂ ಮಾಡಬೇಕು ಅನ್ನೋ ಥಾಟ್ ಇರಲಿಲ್ಲ. ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಹೋದೆ. ಬಟ್ ನನ್ನ ಒಪಿನಿಯನ್ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಇಂಟರ್ವಲ್ ಬಂದಿದ್ದು ಗೊತ್ತೇ ಆಗಲಿಲ್ಲ. ಆ ನಾಸ್ಟಾಲ್ಜಿಕ್ ಫೀಲಿಂಗ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಆ ಸ್ಕೂಲು, ಆಗಿನ ಟೈಮ್ನಲ್ಲಿ ಆಗ್ತಿದ್ದ ಕೆಲವೊಂದು ಎಲಿಮೆಂಟ್ಗಳು, ಅಂದರೆ ಫ್ಲೇಮ್ಸ್, ಡಸ್ಟರ್ ಬೇಕಾದಾಗ ಬೇರೆ ಕ್ಲಾಸ್ಗೆ ಹೋಗಿ ತಗೊಂಡು ಬರೋದು, ಟೀಚರ್ ಆನ್ಸರ್ ಪೇಪರ್ ಕೊಡೋದು, ಇವೆಲ್ಲ ನಮಗೆ ಕತೆಗೆ ಇನ್ವಾಲ್ವ್ ಆಗೋ ಥರ ಮಾಡತ್ತೆ. ಆಡಿಯನ್ಸ್ ಯಾವಾಗ ಕನೆಕ್ಟ್ ಆಗ್ತಾರೆ ಅಂದರೆ ಕ್ಯಾರೆಕ್ಟರ್ ರಿಲೇಟಬಲ್ ಆಗಿರಬೇಕು. ಅದು ಇಲ್ಲಿ 100% ವರ್ಕ್ ಆಗಿದೆ. ಕೆಲವೊಂದು ಸಬ್ಜೆಕ್ಟ್ಗಳು ಹೇಗೆ ಅಂದರೆ, ಎಷ್ಟೇ ಸಿನಿಮಾ ಬಂದಿದ್ರು ಅಥವಾ ಎಷ್ಟೇ ಸಿನಿಮಾದಲ್ಲಿ ನೋಡಿದ್ರು ಪ್ರಾಪರ್ ಆಗಿ ಆಡಿಯನ್ಸ್ನ ಎಂಗೇಜ್ ಮಾಡಿದರೆ ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಈ ಪ್ರೇಮಲು ಸಿನಿಮಾ ನೋಡಿದಾಗ ಒಂದು ಫೀಲಿಂಗ್ ಬರುತ್ತಲ್ಲ, ಅಂದರೆ ಒಂದು ಫೀಲ್ ಗುಡ್ ಸಿನಿಮಾ ನೋಡಿದ್ವಿ ಅಂತ, ಸೇಮ್ ಅದೇ ಥರ ಫೀಲಿಂಗ್ ಬಂತು. ಸಿನಿಮಾ ಆ ಥರ ಇದೆ ಅಂತ ಹೇಳ್ತಾ ಇಲ್ಲ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತಾ ಇದ್ದೀನಿ. ಲವ್ ಸ್ಟೋರಿಗೆ ಕನೆಕ್ಟ್ ಆಗ್ತೀವಿ, ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ, ಹೊರಗಿನ ಪ್ರಪಂಚನ ಒಂದು 2 ಅವರ್ಸ್ ಮರ್ತೇ ಹೋಗೋ ಥರ ಮಾಡುತ್ತೆ. ಅಂದರೆ ನನಗೆ ರಿಯಲೈಸ್ ಆಗಿದೆ ಏನಂದರೆ, ಸಿನಿಮಾ ಪ್ರಪಂಚಕ್ಕೆ ಆಡಿಯನ್ಸ್ನ ಕನೆಕ್ಟ್ ಮಾಡೋಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಫಿಲ್ಮ್ ಮೇಕರ್ಸ್. ಬಟ್ ಸಮ್ಟೈಮ್ಸ್ ಆಡಿಯನ್ಸ್ಗೆ ರಿಲೇಟಬಲ್ ಕಂಟೆಂಟ್ ಕೊಟ್ಟರೆ ಸಾಕು, ವರ್ಕ್ ಆಗಿಬಿಡುತ್ತೆ. ಈ ಸಿನಿಮಾದ ರೈಟಿಂಗ್, ಡೈಲಾಗ್ಸ್, ಮೀಮ್ ರೆಫರೆನ್ಸಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ನನಗೆ. ನೆಗೆಟಿವ್ ಅಂತ ಅಲ್ಲ, ಬಟ್ ಸಿನಿಮಾ ಸೆಕೆಂಡ್ ಹಾಫಲ್ಲಿ ಪ್ರಿಡಿಕ್ಟಬಲ್ ಆಗಿದೆ. ಮತ್ತೆ 1.9 ಮಿಲಿಯನ್ ಫಾಲೋವರ್ಸ್ ಇರೋ ಹುಡುಗಿ ಇವನಿಗೆ ಕನೆಕ್ಟ್ ಆಗ್ತಾಳೆ, ಅವನ್ನ ನೋಡೋಕೆ ಕೆಫೆಗೆ ಬರ್ತಾಳೆ. ಆ ವಿಚಾರ ಸ್ವಲ್ಪ ಇನ್ನ ಕನ್ವಿನ್ಸಿಂಗ್ ಆಗಿ ಮಾಡ್ಬೋದಿತ್ತು ಅಂತ ಅನಿಸ್ತು. ಫೀಲ್ ಗುಡ್ ಫಿಲ್ಮ್ ಮತ್ತೆ ಒಂದೊಳ್ಳೆ ರಾಮ್ ಕಾಮ್ನ ನೋಡೋಕೆ ಇಷ್ಟಪಡ್ತೀರಾ ಅಂದ್ರೆ ಖಂಡಿತ ಹೋಗ್ಬೋದು. ಸಿನಿಮಾ ತೆಲುಗು ಮತ್ತೆ ತಮಿಳಲ್ಲಿ ರಿಲೀಸ್ ಆಗಿದೆ. ಸೊ ಇದಾಗಿದೆ ವಿತ್ ಲವ್ ಸಿನಿಮಾದ ಎಕ್ಸ್ಪೀರಿಯನ್ಸ್. ಚಾನಲ್ಗೆ ವಿಸಿಟ್ ಮಾಡಿ, ಹಾನೆಸ್ಟ್ ಸಿನಿಮಾ ಡಿಸ್ಕಷನ್ ವಿಡಿಯೋನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬಾಯ್ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.